Hello aspirants, welcome to NEET CET Mentors channel. Must to know for the CET candidates 2025. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಹೊಸ ಅಪ್ಡೇಟ್, ದಟ್ ಈಸ್ ಟೈಮ್ ಟೇಬಲ್ ಆ್ಯಂಡ್ ಸ್ಕೆಡ್ಯೂಲ್ ಆಫ್ ಬೆಲ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಸ್ಕೆಡ್ಯೂಲ್ ಆ್ಯಸ್ ಯು ಆಲ್ ಆಫ್ ಯು ನೋ 16/4/2025 ವೆಡ್ನೆಸ್ಡೇ 10:30 AM to 11:50 AM physics exam will be there, and 2:30 PM to 3:50 PM chemistry exam. And the same 17th April 2025 on Thursday 10:30 AM to 11:50 AM mathematics exam, and 2:30 PM to 3:50 PM biology exam. All the subjects will be of 60 marks. Okay. Next, very important, this year CET, that is KE, have given a complete schedule of bell timings. The detailed explanation given here. I will explain in both Kannada and English also. Bell timings, first bell ನಿಮಗೆ 10:20 AM ಆಗ್ತದೆ ಫಸ್ಟ್ ಬೆಲ್. ಓಕೆ, ಅಲ್ಲಿಂದ ಟೋಟಲ್ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಇರ್ತದಲ್ಲ 2:20 PM ಇರ್ತದೆ. 10:20 AM ಇಂದ 10:30 AM ಡ್ಯೂರೇಷನಲ್ಲಿ ಯಾವ್ಯಾವ ಪ್ರೊಸೀಜರ್ಸ್ ಡನ್ ಆಗ್ತದ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎಸ್, ಸಿ ಹಿಯರ್, candidates will be allowed to enter and occupy their seats in examination hall upon showing their CET 2025 admission ticket and validity identity card. ಅಂದರೆ ಕ್ಯಾಂಡಿಡೇಟ್ಸು ಅಡ್ಮಿಟ್ ಕಾರ್ಡ್ ಅಂದರೆ ಪ್ರವೇಶ ಪತ್ರ ಮತ್ತು ಐ ಡಿ ಪ್ರೂಫ್ ಮಸ್ಟ್ ಹ್ಯಾವಿಂಗ್ ದ ಫೋಟೋ ಆಫ್ ದ ಕ್ಯಾಂಡಿಡೇಟ್ಸ್. ಎಕ್ಸಾಂಪಲ್, ಆಧಾರ್ ಕಾರ್ಡ್, it will be have a photo of the candidate. Again, driving license, it will be have a photo of the candidate. Again, PUC hall ticket, that will be having a photo of the candidate. ಆ ಥರ ಐ ಡಿ ಪ್ರೂಫ್ ಮಸ್ಟ್ ಹ್ಯಾವಿಂಗ್ ದ ಫೋಟೋ. ಓಕೆನಾ? ದ ಸೆಕೆಂಡ್ ಪಾಯಿಂಟ್, invigilator should verify the photograph printed in the admission ticket and ID card and nominal roll within the candidates present for the examination. ದ ಫೋಟೋಗ್ರಾಫ್ ಏನಿರ್ತದಲ್ಲ, ದಟ್ ಈಸ್ ಐ ಡಿ ಪ್ರೂಫಲ್ಲಿ ಇರೋ ಫೋಟೋ ಮತ್ತು ಅಡ್ಮಿಟ್ ಕಾರ್ಡಲ್ಲಿ ಇರೋ ಫೋಟೋನ ಕ್ರಾಸ್ ವೆರಿಫಿಕೇಷನ್ ಇನ್ವಿಜಿಲೇಟರ್ ಮಾಡ್ತಾರೆ. ಓಕೆನಾ? ಥರ್ಡ್ ಪಾಯಿಂಟ್, ಇನ್ವಿಜಿಲೇಟರ್ ಶುಡ್ ಡಿಸ್ಟ್ರಿಬ್ಯೂಟ್ ದ OMR ಶೀಟ್ಸ್ ಓನ್ಲಿ ಟು ದ ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರೈಟ್ ಅ ನೇಮ್ ಆಫ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಆನ್ ದ OMR ಶೀಟ್. ಅಂದರೆ ಇದು ಇನ್ವಿಜಿಲೇಟರ್ ಕೆಲಸ. ಏನಂದರೆ ಅವರು OMR ಶೀಟ್ನ ಯಾರು ಪ್ರೆಸೆಂಟ್ ಇದ್ದಾರೆ ನೋಡಿ ಅವ್ರಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವಾಗ ಅದಾದಮೇಲೆ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಆದಮೇಲೆ ಕ್ಯಾಂಡಿಡೇಟ್ಸು OMR ಶೀಟಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ತಮ್ಮ ನೇಮ್ನ ಬರೀಬೇಕಾಗುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್, ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕೇರ್ಫುಲಿ ಎಂಟರ್ ದ CET ನಂಬರ್ ಆ್ಯಂಡ್ ಶೇಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಆನ್ OMR ಶೀಟ್ ಆನ್ಸರ್ ಶೀಟ್. ಓಕೆ, OMR ಆನ್ಸರ್ ಶೀಟ್. ಚೆಕ್ ದ CET ನಂಬರ್ ಎಂಟರ್ಡ್ ಆ್ಯಂಡ್ ಶೇಡೆಡ್ ಆನ್ ದ OMR ಶೀಟ್. ಅಂದರೆ ಅಡ್ಮಿಟ್ ಕಾರ್ಡಲ್ಲಿರೋ CET ನಂಬರ್ಗೂ ಅಗೇನ್ ನೀವು ಶೇಡ್ ಮಾಡೋಕ್ಕೆ ಹೊರಟಿರೋ OMR ಶೀಟಲ್ಲೂ ಸೇಮ್ ಸೇಮ್ ಮಾಡ್ತಾರಲ್ವ, ಅದರಲ್ಲೇ ಸೇಮ್ ಇರಬೇಕು, ಮ್ಯಾಚಿಂಗ್. ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ವೆರಿಫೈ ದ CET ನಂಬರ್ ರಿಟರ್ನ್ ಆನ್ ದ OMR ಶೀಟ್ ವಿತ್ ದಟ್ ಆಫ್ ದ CET ನಂಬರ್ ಪ್ರಿಂಟೆಡ್ ಆನ್ ದ ಅಡ್ಮಿಷನ್ ಟಿಕೆಟ್. ಅಂದರೆ ಪ್ರಿಂಟೆಡ್ ಇರುತ್ತೆ. ಓಕೆನಾ? ಯಾವುದು OMR ಶೀಟಲ್ಲಿ ಪ್ರಿಂಟೆಡ್ ನಿಮಗೆ CET ನಂಬರ್ ಕೊಟ್ಟಿರ್ತಾನೆ, ಅದೇ ಥರ ನಿಮ್ಮ ಹಾಲ್ ಟಿಕೆಟಲ್ಲಿ ಪ್ರಿಂಟೆಡ್ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಇಫ್ ಇಟ್ ಈಸ್ ದೇರ್ ಎನಿ ಮಿಸ್ಟೇಕ್ಸ್, ಯೂಶ್ವಲಿ ಇರಲ್ಲ, ಇಫ್ ಎನಿ ಮಿಸ್ಟೇಕ್ ಇಸ್ ದೇರ್ ಮೀನ್ಸ್ ಯು ಹ್ಯಾವ್ ಟು ಇನ್ಫಾರ್ಮ್ ದ ಇನ್ವಿಜಿಲೇಟರ್ ಇಮಿಡಿಯೇಟ್ಲಿ. ಎಸ್, ಇದಾದಮೇಲೆ ಏನಾಗುತ್ತೆ, 10:30 AM ಟು 10:40 AM ಏನು ಸೆಕೆಂಡ್ ಬೆಲ್ ಪ್ರೊಸೀಜರ್ಸ್. ಓಕೆ, ಅದೇ ಥರ 2:30 PM ಟು 2:40 PM ಸೆಕೆಂಡ್ ಬೆಲ್ ಪ್ರೊಸೀಜರ್ಸ್ ಆ್ಯಂಡ್ ದ ಆಫ್ಟರ್ನೂನ್ ಸೆಷನ್ ಏನೇನಿರುತ್ತೆ ಅಂತ. ಇಲ್ಲಿ DSSC ಆರ್ ಕಸ್ಟಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಸೀಲ್ಡ್ ಕ್ವಶನ್ ಪೇಪರ್ ಪ್ಯಾಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫಾರ್ ಈಚ್ ರೂಮ್ಸ್. ಇದನ್ನು ಇನ್ವಿಜಿಲೇಟರ್ಸ್ ತಗೊಳ್ತಾರೆ. ಆಯಿತಾ? ಇದಾದಮೇಲೆ ಏನು ಮಾಡಬೇಕು, ಇದು ದಿಸ್ ಈಸ್ ಫಾರ್ ಇನ್ವಿಜಿಲೇಟರ್ಸ್. ಇನ್ವಿಜಿಲೇಟರ್ ಶುಡ್ ಲೌಡ್ಲಿ ಅನೌನ್ಸ್ ಬೈ ಶೋಯಿಂಗ್ ದ ಸೀಲ್ಡ್ ಕ್ವಶನ್ ಪೇಪರ್ ಪ್ಯಾಕೆಟ್ ಟು ದ ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ದಟ್ ಈಸ್, the seal of the question paper packet is fully intact. Now I request any two candidates present here to certify the same on this packet so that I can open the seal of the question paper packet.
and should obtain a signature of 2 candidates present in the examination hall in space provided in the packet. This is usual procedure in any exams that is going on. ಇನ್ವಿಜಿಲೇಟರ್ಸ್ ಏನು ಮಾಡ್ತಾರೆ, ಇದು ಈ ಪ್ರಶ್ನೆ ಪತ್ರಿಕೆಯ ಬಂಡಲ್ ಏನಿದೆ ಇದು ಪ್ಯಾಕ್ಡ್ ಇದೆ, ಇದು ಯಾವುದೇ ಥರದ ಸೀಲ್ಡ್ ಔಟ್ ಆಗಿಲ್ಲ, ಇದನ್ನು ನಾನು ನಿಮ್ಮ ಕಣ್ಮುಂದೆ ಸೀಲ್ಡ್ ಔಟ್ ಮಾಡ್ತೀನಿ. ಇದರ ಮುಂಚೆ ಎರಡು ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಸಿಗ್ನೇಚರ್ ಹಾಕಬೇಕು. ನೆಕ್ಸ್ಟ್ ಪಾಯಿಂಟ್, ದ ಇನ್ವಿಜಿಲೇಟರ್ ಶುಡ್ ಓಪನ್ ದ ಕ್ವಶನ್ ಪೇಪರ್ ಪ್ಯಾಕೆಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಕ್ವಶನ್ ಬುಕ್ಲೆಟ್ಸ್ ಇನ್ ದ ಪ್ರೆಸ್ಕ್ರೈಬ್ಡ್ ಮ್ಯಾನರ್ ಓನ್ಲಿ ಎಟ್ 10:35 AM or 2:35 PM in the afternoon session to the candidates present in the examination hall. ಅಂದರೆ 10:35 AM ಏನು ಮಾಡ್ತಾರೆ, ಆ ಕ್ವಶನ್ ಪೇಪರ್ ಬುಕ್ಲೆಟ್ ಅದ್ರ ಜೊತೆಗೆ ನಿಮಗೆ OMR ಶೀಟ್ ಇರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ನೋಟ್ ಸೂಚನೆ, ಓನ್ಲಿ ಇನ್ವಿಜಿಲೇಟರ್ಸ್ ಆರ್ ಅಥರೈಸ್ಡ್ ಟು ಓಪನ್ ಸೀಲ್ ಆಫ್ ದ ಕ್ವಶನ್ ಪೇಪರ್ ಪ್ಯಾಕೆಟ್ ಇನ್ ದ ಮ್ಯಾನರ್ ಪ್ರಿಸ್ಕ್ರೈಬ್ಡ್ ಅಬವ್. ದಿಸ್ ಈಸ್ ಫಾರ್ ದ ಇನ್ವಿಜಿಲೇಟರ್ಸ್. ಓಕೆ, ಅಂದರೆ ಇನ್ವಿಜಿಲೇಟರ್ ಮಾತ್ರ ಅದಕ್ಕೆ ಅರ್ಹರಾಗಿರುತ್ತಾರೆ ಕ್ವಶನ್ ಪೇಪರ್ ಬುಕ್ಲೆಟ್ನ, ಕ್ವಶನ್ ಪೇಪರ್ ಬಂಡಲ್ನ ಓಪನ್ ಮಾಡೋಕ್ಕೆ. ಬೇರೆ ಯಾವುದೇ ಥರದ ಸ್ಟಾಫ್ಸ್ ಆಗಿರಲಿ ಆಫೀಸರ್ಸ್ ಆಗಿರಲಿ ಅದನ್ನು ಓಪನ್ ಮಾಡೋಕ್ಕೆ ಅರ್ಹರಲ್ಲ. ಆ್ಯಂಡ್ ದೇ ಮಸ್ಟ್ ನಾಟ್ ಡೂ ದ್ಯಾಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದ ಕ್ಯಾಂಡಿಡೇಟ್ಸ್ ಶುಡ್ ಕೇರ್ಫುಲಿ ಎಂಟರ್ ವರ್ಷನ್ ಕೋಡ್ ಆಫ್ ದ ಕ್ವೆಶನ್ ಬುಕ್ಲೆಟ್ ಆ್ಯಂಡ್ ಶೇಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಆನ್ ದ ಸ್ಪೇಸ್ ಪ್ರೊವೈಡೆಡ್ ಇನ್ ದ OMR ಆನ್ಸರ್ ಶೀಟ್. ಅಂದರೆ ವರ್ಷನ್ ಕೋಡ್ ಅಂತ ಕ್ವಶನ್ ಪೇಪರಲ್ಲಿ ಇರ್ತದಲ್ಲ, ಅದನ್ನು ನೀವೇನು ಮಾಡಬೇಕು, ಆನ್ಸರ್ OMRಲ್ಲಿ ಆನ್ಸರ್ ಶೀಟಲ್ಲಿ ಫಿಲ್ ಮಾಡಬೇಕಾಗ್ತದೆ. ಅದು ಹೇಳ್ತಿದ್ದಾರೆ. ದಿಸ್ ಶುಡ್ ಆಲ್ಸೋ ಅಫಿಕ್ಸ್ ದ ಸಿಗ್ನೇಚರ್ ಆನ್ ದ ಬಾಟಮ್ ಪೋರ್ಷನ್ ಆಫ್ ದ OM ಆನ್ಸರ್ ಶೀಟ್ ಇನ್ ದ ಬಾಕ್ಸ್ ಪ್ರೊವೈಡೆಡ್. ನಿಮಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ OMR ಶೀಟ್ ಬಿಲೋ, ಅಲ್ಲಿ ನೀವೇನು ಮಾಡಬೇಕಂತಂದರೆ ಸಿಗ್ನೇಚರ್ನ ಮಾಡಬೇಕು. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರೈಟ್ ಎ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಆ್ಯಂಡ್ ಸೀರಿಯಲ್ ನಂಬರ್ ಆನ್ ದ nominal roll and affix their signature on the nominal roll. Invigilator should verify the candidate signature with the signature printed on the nominal roll. ಅಂದರೆ ನೀವು ಅದೇ OMR ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ನ ಫಿಲ್ ಮಾಡ್ತೀರಾ, ಸೀರಿಯಲ್ ನಂಬರ್ ಫಿಲ್ ಮಾಡ್ತೀರಾ. ಇದಾದಮೇಲೆ ಏನು ಮಾಡ್ತಾರೆ, ಇನ್ವಿಜಿಲೇಟರ್ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮ್ಮ ಸಿಗ್ನೇಚರ್ನ ಕೂಡ ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ಯಾಂಡಿಡೇಟ್ ಶುಡ್ ವೆರಿಫೈ ಎಂಟ್ರೀಸ್ ಇನ್ ದ ನಾಮಿನಲ್ ರೋಲ್ with the detail printed on the question booklet or OMR sheet issued to them. ನೀವು ಒಂದು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ ನಾಮಿನಲ್ ರೋಲ್ ಇದನ್ನು ಕ್ವಶನ್ ಬುಕ್ಲೆಟ್ ಮತ್ತು OMR ಶೀಟಲ್ಲಿ ಸೇಮ್ ಇದೆಯಾ ಅಂತ. ನೆಕ್ಸ್ಟ್, ಅಂಟಿಲ್ ದ ಥರ್ಡ್ ಬೆಲ್ ಈಸ್ ರಂಗ್, ದಟ್ ಈಸ್ ಥರ್ಡ್ ಬೆಲ್ ಅಂದರೆ ನಿಮ್ಗೆ ಯಾವಾಗ ಆಗುತ್ತೆ ಗೊತ್ತಾ, 10:40 AM. ಬಿಫೋರ್ 10:40 AM ಅಂಟಿಲ್ ದಟ್ ಕ್ಯಾಂಡಿಡೇಟ್ ಶುಡ್ ನಾಟ್ ಅಲೌಡ್ ಟು ಐದರ್ ಟು ಲುಕ್ ಇನ್ಸೈಡ್ ದ ಕ್ವಶನ್ ಬುಕ್ಲೆಟ್ ಆರ್ ಟು ಸ್ಟಾರ್ಟ್ ಆನ್ಸರಿಂಗ್ ದ OMR ಶೀಟ್. ಅಂದರೆ 10:30 AM ತನಕ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಇರುತ್ತೆ, ಬಟ್ ಯು ಶುಡ್ ನಾಟ್ ಓಪನ್ ದ್ಯಾಟ್ ಅಂಟಿಲ್ 10:40 AM. ಓಕೆ, ಆ್ಯಂಡ್ ನೆಕ್ಸ್ಟ್ ಫ್ರಮ್ 10:40 AM ಟು 10 AM ಆನ್ ದ ಮಾರ್ನಿಂಗ್ ಸೆಷನ್ ಆ್ಯಂಡ್ 2:40 PM ಆನ್ ದ ಆಫ್ಟರ್ನೂನ್ ಸೆಷನ್, ವಾಟ್ ಪ್ರೊಸೀಜರ್ ಸ್ಟಾರ್ಟ್ಸ್. ದ ಇಂಪಾರ್ಟೆಂಟ್ ಅಂದರೆ ಬಿಫೋರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು procedures, yes, it will be going smoothly, but very important timings ನಿಮಗೆ ಕ್ಯಾಂಡಿಡೇಟ್ಸ್ಗೆ ನೆನಪಿರಬೇಕಾಗಿದೆ ಏನಂದರೆ, ದಟ್ ಈಸ್ 10:40 AM ಆನ್ ದ ಮಾರ್ನಿಂಗ್ ಸೆಷನ್ ಆ್ಯಂಡ್ 2:40 PM ಆನ್ ದ ಆಫ್ಟರ್ನೂನ್ ಸೆಷನ್. ದಟ್ ಈಸ್ ಕ್ಯಾಂಡಿಡೇಟ್ಸ್ ಶುಡ್ ಬಿ ಅಲೌಡ್ ಟು ಓಪನ್ ದ ಕ್ವಶನ್ ಬುಕ್ಲೆಟ್ ಆ್ಯಂಡ್ ಸ್ಟಾರ್ಟ್ ಆನ್ಸರಿಂಗ್ ಆನ್ ದ OMR ಶೀಟ್. ನಿಮ್ಮ ಪರೀಕ್ಷೆ ಕ್ವಶನ್ ಪೇಪರ್ನ ಓದಲಿಕ್ಕೆ ಮತ್ತು OMR ಶೀಟಲ್ಲಿ ಆನ್ಸರ್ ಮಾಡಲಿಕ್ಕೆ ದ ಟೈಮಿಂಗ್ ಈಸ್ morning 10:40 AM and afternoon session it is at 2:40 PM. Okay, after this bell at 10:40 AM or 2:40 PM, candidates should not be allowed to either to enter or to leave the examination hall till the examination completes. 10:40 AM ಆದಮೇಲಿಂದ ಇನ್ ದ ಮಾರ್ನಿಂಗ್ ಸೆಷನ್ ಮತ್ತು 2:40 ಆದಮೇಲಿಂದ ಕ್ಯಾಂಡಿಡೇಟ್ಸ್ನ ಒಳಗೆ ಮತ್ತು ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಾಗೋದಿಲ್ಲ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ 11:10 AM in the morning session and 3:10 on the afternoon session. During this procedure, this is a first caution bell. The invigilator should inform the candidates half an hour of examination completed. ಅಂದರೆ ಇದು ಫಸ್ಟ್ ವಾರ್ನಿಂಗ್ ಬೆಲ್ ಆಗ್ತದೆ ಡ್ಯೂರಿಂಗ್ ಎಕ್ಸಾಮಿನೇಷನ್. ಇಲ್ಲಿ ನಿಮಗೆ ಅರ್ಧ ಗಂಟೆ ಆಗಿರ್ತದೆ, ಅವರೇನು ಮಾಡ್ತಾರೆ, ಹಾಫ್ ಆ್ಯನ್ ಅವರ್ ಕಂಪ್ಲೀಟ್ ಆಗಿದೆ
ಅಂತ ಒಂದು ಕಾಷನ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ಫಿಫ್ತ್ ಬೆಲ್ ದಟ್ ಈಸ್ ಓಕೆ, ದಟ್ ಈಸ್ ಕಂಟಿನ್ಯೂಯಿಂಗ್ ಟು ಸೆಕೆಂಡ್ ಬೆಲ್. 11:30 AM ಮಾರ್ನಿಂಗ್ ಸೆಷನಲ್ಲಿ, 3:30 PM ಆಫ್ಟರ್ನೂನ್ ಸೆಷನಲ್ಲಿ ಒಂದು ವಾರ್ನಿಂಗ್ ಬೆಲ್ ಆಗ್ತದೆ. ಇದೇನೆಂದರೆ ಸೆಕೆಂಡ್ ಕಾಷನ್ ಬೆಲ್. ನಿಮಗೆ ಇಲ್ಲಿ ಏನಾಗ್ತದೆ, ಇನ್ವಿಜಿಲೇಟರ್ ಏನಂತ ಹೇಳಬೇಕಂದ್ರೆ 20 minutes are remaining for the examination to end. This is second warning bell during the examinations. And next bell, that is on the 11:45 AM in the morning session and 3:45 PM in the afternoon session. This is last caution bell, and the invigilator should inform all the candidates that is only 5 minutes are remaining for the examination to end. This is last warning bell, and candidates, it's my request, you should know this last 5 minutes during these CET exams are very important. You must come to know only 5 minutes are remaining at that time, because sometimes OMR filling will not be done. Some students will just answering all the questions in the question paper only. They have not filled until last 10 to 5 minutes in a OMR sheet. You must finish in this 5 minutes. You should not be like solving the questions only. You must finish the OMR sheet filling before this 5 minutes. This is my humble request. Candidates follow ಮಾಡಬೇಕಿದು. Next, that is 11:50 AM on the morning session and 3:50 PM on the afternoon session is the end of the examination. And you all be giving your OMR sheet to the invigilators, and some important points are given to the invigilators. Okay, that is they have to collect all the papers, and they have to cross verify all papers have received or not. Okay, and candidates, you will have the 2 OMR booklets in that. That is one for the office copy, one for the candidate copy. Office copy will be received by the invigilator, and candidate copy ನಿಮಗೆ ಕೊಡ್ತಾರೆ. ಕ್ಯಾಂಡಿಡೇಟ್ ಕಾಪಿನ ನೀವು ನೆಕ್ಸ್ಟು ಆನ್ಸರ್ ಕೀಸ್ ರಿಲೀಸ್ ಆದ ತಕ್ಷಣ ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಮಾರ್ಕ್ಸ್ ಆ್ಯಂಡ್ ಹೌ ದ ಎಕ್ಸಾಮಿನೇಷನ್ ಗಾನ್, ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಆ್ಯಂಡ್ very important, this is very important note they have given. The following misdeeds will attract disciplinary actions and criminal precautions given by the KA, given by the examiner. Breach of silence, use of books, notes, manuscripts, etc. pertaining to the subject in the examination hall, or talking or signaling to the others candidates, and candidates copying from the OMR answer sheets of the other candidate or from other source. And next, sending of OMR answer sheet or question paper out of the examination hall, impersonation, tearing of a OMR answer sheet, any other examination misconduct. ಇಲ್ಲಿ ಏನು ಹೇಳ್ತಿದ್ದಾರೆ, ಯಾವುದೇ ತರಹದ ಕಾಪಿ ಆಗಲಿ, ಸಿಗ್ನಲಿಂಗ್ ಆಗಲಿ, ಮಿಸ್ಲೀಡಿಂಗ್ ಆಗಿರಲಿ, ಡಿಸ್ಟರ್ಬೆನ್ಸ್ ಆಗಿರಲಿ ಮಾಡುವ ಥರದ್ದು ಇರುವುದಿಲ್ಲ. ಮಾಡಿದರೆ ನಿಮಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಇನ್ನೊಂದು ಕ್ಯಾಂಡಿಡೇಟ್ಸ್ಗೆ ಇಂಪಾರ್ಟೆಂಟ್ ನೋಟ್ ಏನಂದರೆ, ಇಲ್ಲಿ ನಿಮಗೆ ವರ್ಷನ್ ಕೋಡ್ ಇರ್ತದಲ್ಲ, ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ವರ್ಷನ್ಸ್ ಕೋಡ್ ಇರುತ್ತೆ. ಅಂದರೆ ನಿಮಗೆ ಮುಂದೆ ಬಿದ್ದವರಾಗಿರಲಿ, ನಿಮಗೆ ಮುಂದೆ ಇರೋ ಕ್ಯಾಂಡಿಡೇಟ್ಸ್, ಹಿಂದೆ ಇರೋ ಕ್ಯಾಂಡಿಡೇಟ್ಸ್, ಮತ್ತು ನಿಮಗೆ ಆ ವರ್ಷನ್ ಕೋಡ್ ಚೇಂಜ್ ಆಗ್ತದೆ. ಸೀರಿಯಲ್ ನಂಬರ್ ಆಫ್ ದ ಕ್ವಶನ್ಸ್ ಚೇಂಜ್ ಆಗುತ್ತೆ. ನೀವು ಇಲ್ಲಿ ಕಾಪಿ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ಯಾವುದೇ ತರಹದ ಪ್ರಯೋಜನ ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ಯಾವುದೇ ತರಹ ಕಾಪಿಯನ್ನು ಟ್ರೈ ಮಾಡಬೇಡಿ ಇನ್ ದ ಎಕ್ಸಾಮಿನೇಷನ್ ಹಾಲ್. ಓಕೆ, ಆ್ಯಂಡ್ ಅಗೇನ್ ಸಮ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಫ್ರಮ್ ಮೈ ಸೈಡ್ ಈಸ್, ಕ್ಯಾಂಡಿಡೇಟ್ಸ್, ನಿಮಗೆ ಎಕ್ಸಾಮ್ಸ್ 10 AM ಅಂದರೆ ನೀವು ಅಟ್ಲೀಸ್ಟ್ ಮಿನಿಮಮ್ ವಿತಿನ್ 10 AM ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಇರಬೇಕು. ಓಕೆನಾ? ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಇನ್ನು ಎಕ್ಸಾಮಿನೇಷನ್ ಒನ್ಸ್ ಸ್ಟಾರ್ಟ್ಸ್ನೋ, ಯು ಹ್ಯಾವ್ ಟು ಗೋ ಅಕ್ರಾಸ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್. ಯು ಹ್ಯಾವ್ ಟು ಚೆಕ್, ಮೀನ್ಸ್ ಯು ಹ್ಯಾವ್ ಟು ಒನ್ಸ್ read all the questions
ಮೀನ್ಸ್ ಯು ಹ್ಯಾವ್ ಟು ರೀಚ್ ಇನ್ 60 minutes. ಸಮ್ಟೈಮ್ಸ್ ಏನಾಗುತ್ತೆ, ಫಸ್ಟ್ 20 ಕ್ವಶನ್ಸ್ ಮೇ ಹ್ಯಾವ್ ಯು ವಿಲ್ ಬಿ ಹ್ಯಾವಿಂಗ್ ಎ ಟಫ್ ಕ್ವಶನ್ಸ್, ಆ್ಯಂಡ್ ಆಫ್ಟರ್ ದಟ್ ಆಫ್ಟರ್ 40 ಕ್ವಶನ್ಸ್ ಮೇ ಹ್ಯಾವ್ ಈಸಿ ಕ್ವಶನ್ಸ್. ಅದಕ್ಕೆ ಏನು ಮಾಡಬೇಕು, ನೀವು ಒಂದು ಸತಿ ಅಟ್ಲೀಸ್ಟ್ ಇನ್ 50 ಮಿನಿಟ್ಸಲ್ಲಿ ಒಂದು ಸತಿ ಎಲ್ಲ 60 ಕ್ವಶನ್ಸ್ನ ರೀಚ್ ಆಗಿಬಿಟ್ಟು ಮತ್ತು ಸೆಕೆಂಡ್ ಟೈಮ್ ನಿಮಗೆ ಡಿಫಿಕಲ್ಟ್ ಇರೋ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಹೋಗಬೇಕು. ಜಸ್ಟ್ ನೀವು 40 ಕ್ವಶನ್ಸ್ನ ರೀಚ್ ಆಗ್ತೀರಿ, 20 ಕ್ವಶನ್ಸ್ನ ಏನೂ ಸ್ಟಡಿ ಮಾಡಲ್ಲ ಅಂದಾಗ ಅಲ್ಲೇ ನಿಮಗೆ ಮಾರ್ಕ್ಸ್ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಯಾಕಂದರೆ ಈಸಿ ಕ್ವಶನ್ಸ್ ಇರಬಹುದು ಅದು. ಹಾಗಾಗಿ ಫ್ರಮ್ ಮೈ ಸೈಡ್ ಇನ್ಸ್ಟ್ರಕ್ಷನ್ ಏನಂದರೆ 70 ಮಿನಿಟ್ಸಿಗೆ ನಿಮಗೆ ಆನ್ಸರ್ ಮಾಡೋಕ್ಕಿದ್ರೆ ಅಟ್ಲೀಸ್ಟ್ ನೀವು 60 ಮಿನಿಟ್ಸ್ ಒಳಗಡೆಯಲ್ಲಿ ಎಲ್ಲ ಕ್ವಶನ್ಸ್ನು ಆಲ್ಮೋಸ್ಟ್ ಸಾಲ್ವ್ ಆಗಿರಬೇಕು. ಅದಾದಮೇಲೆ ಡಿಫಿಕಲ್ಟ್ ಕ್ವಶನ್ಸ್ನ ನೀವು ಅಲ್ಲಿ 1 minute to 2 minutes ಈಸ್ ಅ ಲಾಸ್ಟ್ ಫಾರ್ ಈಚ್ ಕ್ವಶನ್. ಒಂದು ನಿಮಿಷ ಮಾತ್ರ, ಅದಕ್ಕಿಂತ ಹೆಚ್ಚಿಗೆ ಟೈಮ್ ಇದ್ದರೆ ಅದನ್ನು ನೆಕ್ಸ್ಟ್ ರೌಂಡಿಗೆ ಕೊಡಿ, ಆಯಿತಾ. ಒಂದು ಸತಿ ಎಲ್ಲ ಕ್ವಶನ್ಸ್ನ ರೀಚ್ ಆಗಿ ಆ್ಯಂಡ್ ಟ್ರೈ ಟು ಆನ್ಸರ್ ಇಟ್. ಆ್ಯಂಡ್ ಅಗೇನ್ ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟ್ ಈಸ್, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸಿ ಇ ಟಿಯಲ್ಲಿ. ನೀವು ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡಲೇಬೇಕು. ಯಾಕೆಂದರೆ ಅಟೆಂಪ್ಟ್ ಮಾಡಿಲ್ಲ ಅಂದರೆ ನಿಮಗೆ ಡ್ಯಾಮ್ ಶೋರ್ 0, ಬಟ್ ಅಟೆಂಪ್ಟ್ ಮಾಡಿದರೆ ದೇರ್ ಈಸ್ ಎನಿ ಚಾನ್ಸ್ ಆಫ್ ಗೆಟ್ಟಿಂಗ್ ಎ ಸಿಂಗಲ್ ಮಾರ್ಕ್, ಓಕೆ, ಫಾರ್ ಅ ಪರ್ಟಿಕ್ಯುಲರ್ ಕ್ವಶನ್. ಇದು ಇಲ್ಲಿ ಅಪ್ಡೇಟ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಸಿ ಇ ಟಿ ಕ್ಯಾಂಡಿಡೇಟ್ಸ್. ಡೂ ವೆಲ್ ಇನ್ ಸಿ ಇ ಟಿ ಎಕ್ಸಾಮ್ಸ್, ಆ್ಯಂಡ್ ಬಾಯ್.